Good morning, my dear students. Today we discuss about the basic concepts of chemistry. Okay. First, what is the definition of chemistry? Okay, ಏನಾಗಾದ್ರೆ ಕೆಮಿಸ್ಟ್ರಿ ಡೆಫಿನೇಷನ್ ಹೇಳೋದಾದ್ರೆ what do you mean by chemistry? Chemistry is a branch of science which deals with the study of the composition, structure, and properties of matter. Okay, it is the branch of science. It is the branch of science. It is the branch of science which deals with the study of which deals with the study of okay, composition, structure, and properties of matter. This is the definition of chemistry. Chemistry is a branch of science which deals with the study of the composition, structure, and properties of matter. Okay, according to Dalton, John Dalton was the famous scientist. Okay, he proposed the concept of atomic theory. Okay, John Dalton. According to Dalton's atomic theory, okay, an atom is the smallest particle. An atom is the smallest particle of an element. Okay, an atom ಅಂತಕ್ಕಂಥದ್ದು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ಆಗಿದೆ. ಓಕೆ, ಸೆಕೆಂಡ್ ಪಾಯಿಂಟ್ ಹೇಳೋದಾದರೆ ವಿಚ್ ಮೇ ಆರ್ ಮೇ ನಾಟ್ ಹ್ಯಾವ್ ಫ್ರೀ ಎಕ್ಸಿಸ್ಟೆನ್ಸ್. ಓಕೆ, which may or may not have free existence. Okay, free existence. ಹಾಗಾದ್ರೆ ಆಟಮ್ ಅಂತಕ್ಕಂಥದ್ದು ಸ್ವತಃ ಎಕ್ಸಿಸ್ಟ್ ಆಗ್ಬೋದು ಅಥವಾ ಆಗದಲ್ಲಿ ಕೂಡ ಇರ್ಬೋದು. ಅಂದರೆ ಅದರ ಎಕ್ಸಿಸ್ಟೆನ್ಸು ಮೇ ಆರ್ ಮೇ ನಾಟ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟು atoms, all the atoms to take part during the chemical reaction. Okay, all the atoms to take part during the chemical reaction. ಓಕೆ, ಹಾಗಾದರೆ ಎಲ್ಲ ಆಟಮ್ಸು ಕೆಮಿಕಲ್ ರಿಯಾಕ್ಷನ್ಸ್ಗೆ ಏನು ಮಾಡ್ತವೆ, ಇನ್ವಾಲ್ವ್ಮೆಂಟ್ ಆಗುತ್ತಂತೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಆಲ್ ದ ಆಟಮ್ಸ್ ಟು ಟೇಕ್ ಪಾರ್ಟ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್ಸ್. ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ಏನು ಹೇಳ್ಬೋದಪ್ಪ ಅಂದರೆ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಶೋಸ್ ಸಿಮಿಲರ್ ಪ್ರಾಪರ್ಟೀಸ್. ಓಕೆ, ಹಾಗಾದರೆ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಶೋಸ್ similar properties ಅಂತ ಹೇಳ್ತೀವಿ. ಹಾಗಾದರೆ ಇದರ ಅರ್ಥ ಏನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ತಗೊಳ್ಳೋಣ, ಐರನ್ ತಗೊಳ್ಳೋಣ, ಎನಿವನ್. ಸೋಡಿಯಂನಲ್ಲಿರ್ತಕ್ಕಂಥ ಆಟಮ್ಸು ನೀವು ಯಾವುದೇ ಆಟಮ್ಸ್ ತೊಗೊಂಡು ಅದನ್ನು ನೀವು ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ಪ್ರಾಪರ್ಟೀಸ್ ಎಲ್ಲ ಒಂದೇ ಇರುತ್ತೆ. ಅರ್ಥ ಆಗ್ತದೆ? ಯಾಕೆಂದರೆ ಸೋಡಿಯಂ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಆಟಮ್ಸ್ ಅಂತಕ್ಕಂಥದ್ದು. ಓಕೆ, ಸೆಕೆಂಡ್ ಒನ್ ಅನದರ್ ಒನ್ ಹೇಳಿದಾಗ ಆಟಮ್ಸ್ ಆಫ್ ದ ಡಿಫರೆಂಟ್ ಎಲಿಮೆಂಟ್ ಶೋಸ್
differ in their properties, differ in their properties. ಹಾಗಾದರೆ ಆಟಮ್ಸ್ ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ ಅಂತಕ್ಕಂಥದ್ದು ಡಿಫ್ರೆಂಟ್ ಪ್ರಾಪರ್ಟಿನ ತೋರಿಸುತ್ತಂತೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಡಿಫ್ರೆಂಟ್ ಎಲಿಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ನಾವಿವಾಗ ಸೋಡಿಯಂ ಅಂತ ಹೇಳ್ದು. ಅರ್ಥ ಆಗ್ತಿದೆಯಾ? ಹಾಗಾದರೆ ಅನದರ್ ಒನ್ ಯಾವ್ದು ತೊಗೊಳೋಣಪ್ಪ ಅಂದರೆ H2O ಅಂತ ತೊಗೊತೀವಿ. ಹಾಗಾದರೆ ಹೈಡ್ರೋಜನ್ನೇ ಬೇರೆ ಪ್ರಾಪರ್ಟಿ ತೋರಿಸುತ್ತೆ, ಆಕ್ಸಿಜನ್ನೇ ಬೇರೆ ಪ್ರಾಪರ್ಟಿ ತೋರಿಸುತ್ತೆ. ಅಂದರೆ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್, ಆಟಮ್ಸ್ ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಓಕೆ, ಇಲ್ಲಿ ನಿಮಗೆ ನಾವು ಆಟಮ್ದು ಸೈಜ್ ಅಂತಕ್ಕಂಥದ್ದು ವೆರಿ ಸ್ಮಾಲ್ ಅಂತ ಹೇಳ್ತೀವಿ. ದ ಸೈಜ್ ಆಫ್ ಎನ್ ಆಟಮ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್. ತುಂಬ ಸಣ್ಣದಿದೆ, ಅಂದ್ರನ್ನ ನಾವು ಇನ್ವಿಸಿಬಲ್, ನಾವು ಬರೀ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಹಾಗಾದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಪ್ಪ, 1 ಗ್ರಾಮ್ ಆಫ್ ಎ ಮೆಟಲ್ ಕಂಟೈನ್ಸ್, ಓಕೆ, 1 ಗ್ರಾಮ್ ಆಫ್ ಮೆಟಲ್ ಅಂತ ತಗೊಂಡಾಗ 1 ಗ್ರಾಮ್ ಮೆಟಲ್ ವಿಚ್ ಕಂಟೈನ್ಸ್ ಮಿಲಿಯನ್, ಓಕೆ, ಮಿಲಿಯನ್ಸ್ ಆಫ್ ಆಟಮ್ಸ್, ಮಿಲಿಯನ್ಸ್ ಆಫ್ ಆಟಮ್ಸ್. ಅರ್ಥ ಆಗ್ತಿದೆಯಾ? ಹಾಗಾದರೆ 1 ಗ್ರಾಮ್ ಮೆಟಲಲ್ಲಿ ಮಿಲಿಯನ್ಸ್ ಆಫ್ ಆಟಮ್ಸ್ ಇರುತ್ತಂತೆ. ಹಾಗಾದರೆ ಆಟಮ್ ಸೈಜ್ ಎಷ್ಟು ಚಿಕ್ಕದಿದೆ ಅಂತಕ್ಕಂಥದ್ದು ನೀವೇ ಅಬ್ಸರ್ವ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಹಾಗಾದರೆ ಇನ್ ರೀಸೆಂಟ್ ಫೋಟೋಗ್ರಾಫ್ ಆಫ್ ಎನ್ ಆಟಮ್ ಟೇಕನ್ ಬೈ ಎ ಸ್ಪೆಷಲ್ ಮೈಕ್ರೋಸ್ಕೋಪ್. ಹಾಗಾದರೆ ಈ ರೀಸೆಂಟಾಗಿ ಒಂದು ಮೈಕ್ರೋಸ್ಕೋಪ್ ಮುಖಾಂತರ ನಾವು ಆಟಮ್ಸ್ನ ವಿಸಿಬಲ್ ಮಾಡ್ಬೋದಂತೆ. ಆ ಮೈಕ್ರೋಸ್ಕೋಪ್ನ ಏನಂತ ಕರಿಬೋದಪ್ಪ ಅಂತಂದರೆ, ಓಕೆ, ಸ್ಕ್ಯಾನಿಂಗ್ ಟನಲಿಂಗ್ ಮೈಕ್ರೋಸ್ಕೋಪ್, STM. ಓಕೆ, ಈ ಒಂದು ಮೈಕ್ರೋಸ್ಕೋಪ್ ಮುಖಾಂತರ ನಾವು ಏನು ಮಾಡ್ಬೋದು? ಅಬ್ಸರ್ವ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ಹಾಗಾದರೆ ಇಷ್ಟು ನಾವು ಬೇಸಿಕ್ಸು ಆಟಮ್ಸ್ ಅಂದರೆ ಡಾಲ್ಟನ್ಸ್ ಥಿಯರಿನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಈಗ ಆಟಮ್ಸು ಯಾವ ಶೇಪ್ ಇರುತ್ತಪ್ಪ ಅಂತಂದರೆ, ಆಟಮ್ಸ್ ಅಂತಕ್ಕಂಥದ್ದು ಸ್ಪೆರಿಕಲ್ ಶೇಪ್. ಓಕೆ, ಸ್ಪೆರಿಕಲ್ ಶೇಪ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಸ್ಪೆರಿಕಲ್ ಇನ್ ಶೇಪ್ ಅಂತಕ್ಕಂಥದ್ದು. ಓಕೆ, ಆಟಮ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಸ್ಪೆರಿಕಲ್ ಇನ್ ಶೇಪ್. ಓಕೆ, ಇಲ್ಲಿ ನಿಮಗೆ ಆಟಮ್ಸು ತುಂಬ ಸೈಜ್ ಕಡಿಮೆ ಇದೆ. ಹಾಗಾದರೆ ಇದ್ರ ರೇಡಿಯಸ್ ಅಂತ ತೊಗೊಂಡಾಗ ಇನ್ನೂ ಕಡಿಮೆ ಇರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ನಾವು ಇವಾಗ ಹೈಡ್ರೋಜನ್ ಆಟಮ್ ಅಂತ ತೊಗೊಂಡಾಗ, ಹೈಡ್ರೋಜನ್ ಆಟಮ್, ವಾಟ್ ಇಸ್ ದ ಸಿಂಬಲ್ ಆಫ್ ಹೈಡ್ರೋಜನ್? ಏನ್ರಿ ಹೈಡ್ರೋಜನ್ ಸಿಂಬಲ್ಲು? H ಅಂತಕ್ಕಂಥದ್ದು. ರೇಡಿಯಸ್ ಆಫ್ ಹೈಡ್ರೋಜನ್ ಆಟಮ್ ಅಂತಕ್ಕಂಥದ್ದು ಎಷ್ಟಿರುತ್ತಪ್ಪ ಅಂದರೆ 10⁻⁻10 ಮೀಟರ್, 10⁻⁻10 ಮೀಟರ್ ಇರುತ್ತಂತೆ. ಯಾವುದ್ರದ್ದು? ರೇಡಿಯಸ್ ಆಫ್ ಹೈಡ್ರೋಜನ್ ಆಟಮ್ ಅಂತಕ್ಕಂಥದ್ದು. ಓಕೆ, ಈಗ ದ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಹೈಡ್ರೋಜನ್ ಆಟಮ್ ಮಾಸ್ ಅಂತಕ್ಕಂಥದ್ದು ಎಷ್ಟಿರುತ್ತಂತೆ? 1.6 × 10⁻⁻27 ಕಿಲೋಗ್ರಾಮ್. ಇದು ಹೈಡ್ರೋಜನ್ ಮಾಸ್ ಅಂತಕ್ಕಂಥದ್ದು. ನಿಮಗೆ ಹೇಳ್ಬೋದು, ಸರ್ ನಮ್ಮ ಬರೀ ಕಣ್ಣಿಗೆ ಕಾಣೋದೇ ಇಲ್ಲ ಆಟಮು, ಹಾಗಾದ್ರೆ ಇದ್ರ ಮಾಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಹಾಗಾದರೆ ಅದನ್ನು ಲೇಟರ್ ಆನ್ ಹೋಗೋಣ. ಇಲ್ಲಿ ನಿಮಗೆ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಎಷ್ಟಿದೆ? 1.6 × 10⁻⁻27 ಗ್ರಾಮ್ ಅಂತಕ್ಕಂಥದ್ದು. ಇನ್ 1964ನಲ್ಲಿ ಒಂದು ಡೈಲಮಾ ಅಥವಾ ಒಂದು ಫ್ರ್ಯಾಕ್ಷನ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ನ ಮಾಡಿದ್ರು. ಈ 1.6 × 10⁻⁻27 ಅಂದರೆ ಈ ಪಾಯಿಂಟ್ ಡಿಜಿಟ್ 0.000 ಸಮಥಿಂಗ್ ಬರ್ತವಲ್ಲ, ಈ ಫ್ರ್ಯಾಕ್ಷನ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಆಗೇನು ಮಾಡಿದ್ರಪ್ಪ ಅಂತಂದರೆ ಅಟೋಮಿಕ್ ಮಾಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅರ್ಥ ಆಗ್ತಿದೆಯಾ? ಹಾಗಾದರೆ ಅಟೋಮಿಕ್ ಮಾಸ್ ಅಂತಕ್ಕಂಥದ್ದು. ಈ ಅಟೋಮಿಕ್ ಮಾಸ್ ಅಂತಕ್ಕಂಥದ್ದು ಓಕೆ ಯಾವುದನ್ನು ತಗೊಂಡ್ರಪ್ಪ ಅಂತಂದರೆ ಕಾರ್ಬನ್, ಅಂದರೆ ರೆಫರೆನ್ಸ್ ಆಗಿ ಕಾರ್ಬನ್-12 ಐಸೋಟೋಪ್ ಅಂತಕ್ಕಂಥದ್ದನ್ನ ನಾವು ಸ್ಟ್ಯಾಂಡರ್ಡ್ ಆಗಿ ತಗೊಂಡ್ರು. ಓಕೆ, ಇನ್ 1964 ಫಾರ್ ದ ಸೇಕ್ ಆಫ್ ಕನ್ವೀನಿಯನ್ಸ್ ಆ್ಯಂಡ್ ಟು ಅವಾಯ್ಡ್ ಫ್ರ್ಯಾಕ್ಷನ್ ವ್ಯಾಲ್ಯೂ ಆಫ್ ಅಟೋಮಿಕ್ ಮಾಸ್ ರೆಕಮೆಂಡೆಡ್ ಕಾರ್ಬನ್-12 ಐಸೋಟೋಪ್. ಈ ಕಾರ್ಬನ್-12ನ ಸ್ಟ್ಯಾಂಡರ್ಡ್ ಆಗಿ ತಗೊಂಡ್ರು. ಅರ್ಥ ಆಗ್ತಿದೆಯಾ? ಹಾಗಾದರೆ ಇಲ್ಲಿ ನಿಮಗೆ ಅಟೋಮಿಕ್ ಮಾಸ್ ಅಂತ ನಾವೇನಾದರೂ ಡೆಫಿನೇಷನ್ ಹೇಳೋದಾದ್ರೆ ಏನಂತ ಹೇಳ್ಬೋದಪ್ಪ ಅಂದರೆ, ಅಟೋಮಿಕ್ ಮಾಸ್ ಈಸ್ ಡಿಫೈನ್ಡ್ ಆ್ಯಸ್, ಯಾವ ರೀತಿ ಡಿಫೈನ್ ಮಾಡ್ಬೋದಪ್ಪ ಅಂದರೆ, ದ ರೇಷಿಯೋ ಆಫ್
average, the ratio of average mass of an atom, mass of an atom, of an element, of an element, of an element to 1 by 12th, 1 by 12th mass of carbon 12, carbon 12 isotope, carbon 12 isotope. This is the definition of atomic mass. ಹಾಗಾದ್ರೆ ಅಟೋಮಿಕ್ ಮಾಸ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದಪ್ಪ ಅಂದರೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಅವರೇಜ್ ಮಾಸ್ ಆಫ್ ಎನ್ ಆಟಮ್ ಆಫ್ ಎನ್ ಎಲಿಮೆಂಟ್ ಟು 1 by 12th ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ನಾವು ಡಿಫೈನ್ ಮಾಡ್ಬೋದು ಸ್ಟೂಡೆಂಟ್ಸ್. ಹಾಗಾದರೆ ನಾವು ಇದನ್ನು ಮ್ಯಾಥಮೆಟಿಕಲ್ ಫಾರ್ಮುಲಾ ಬರೆಯೋದಾದರೆ atomic mass is equal to average mass of atom of an element divided by 1 by 12th the mass of 1 by 12th the mass of an atom of carbon 12 isotope. This is the mathematical formula of atomic mass ಅಂತಕ್ಕಂಥದ್ದು. ಓಕೆ, ಈಗ ನಿಮಗೆ 1 atomic mass unit ಅಂತ ಬರುತ್ತಪ್ಪ. 1 atomic mass unit, 1 atomic mass unit ಅಂದರೆ AMU ಅಂತ ಹೇಳ್ತೀವಿ. ಅಟೋಮಿಕ್ ಮಾಸ್ ಯೂನಿಟ್ ಅಂತಕ್ಕಂಥದ್ದು ಈಸ್ ಈಕ್ವಲ್ ಟು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 1 AMU ಈಸ್ ಈಕ್ವಲ್ ಟು 1 by 12th ಓಕೆ ಮಾಸ್ ಆಫ್ ಎನ್ ಆಟಮ್, ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. ಅರ್ಥ ಆಗ್ತಿದೆಯಾ ಮಕ್ಕಳೇ? ಹಾಗಾದರೆ ಇಲ್ಲಿ ಅಟೋಮಿಕ್ ಮಾಸ್ ಅಂತ ತಗೊಂಡಾಗ ದ ರೇಷಿಯೋ ಆಫ್ ಅವರೇಜ್ ಮಾಸ್ ಆಫ್ ಎನ್ ಆಟಮ್ ಆಫ್ ಎನ್ ಎಲಿಮೆಂಟ್ ಟು 1 by 12th ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ಹೇಳಿದ್ದೀವಿ. 1 AMU 1 ಅಟೋಮಿಕ್ ಮಾಸ್ ಯೂನಿಟ್ ಅಂತಕ್ಕಂಥದ್ದು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 1 by 12th ಮಾಸ್ ಆಫ್ ಎನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ಹೇಳ್ತೀವಿ. ಓಕೆ, ಈಗ ನಾವು ಅಟೋಮಿಕ್ ಮಾಸನ್ನು ಗ್ರಾಮ್ಸ್ನಲ್ಲಿ ಏನಾದರೂ ಎಕ್ಸ್ಪ್ರೆಸ್ ಮಾಡಿದ್ರೆ ಗ್ರಾಮ್ ಅಟೋಮಿಕ್ ಮಾಸ್ ಅಂತ ಹೇಳ್ತೀವಪ್ಪ. ಅರ್ಥ ಆಗ್ತಿದೆಯಾ? ಹಾಗಾದರೆ ಗ್ರಾಮ್ ಅಟೋಮಿಕ್ ಮಾಸ್ ಅಂತಕ್ಕಂಥದ್ದು. ವಾಟ್ ಡು ಯು ಮೀನ್ ಬೈ ಗ್ರಾಮ್ ಅಟೋಮಿಕ್ ಮಾಸ್? ಅಟೋಮಿಕ್ ಮಾಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಗ್ರಾಮ್ ಅಟೋಮಿಕ್ ಮಾಸ್ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಈಗ ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಗೊತ್ತಿದೆಯಪ್ಪ ನಿಮಗೆ. ಆಕ್ಸಿಜನ್ ಮಾಸ್ ಎಷ್ಟಪ್ಪ ಅಂತ ಹೇಳ್ತೀವಿ? 16 ಅಂತ ಹೇಳ್ತೀವಿ. ಹಾಗಾದರೆ ಇದ್ರ ಅರ್ಥ ಏನಪ್ಪ ಅಂದರೆ, ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16 ಅಂತ ಹೇಳಿದಾಗ ಇಟ್ ಮೀನ್ಸ್ ದಟ್ ಅವರೇಜ್ ಮಾಸ್ ಆಫ್ ಆಕ್ಸಿಜನ್ ಆಟಮ್ ಈಸ್ 16 times heavier than the 1 by 12th mass of ಕಾರ್ಬನ್ 12 ಐಸೋಟೋಪ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಹಾಗಾದರೆ ಆಕ್ಸಿಜನ್ದು ಅಟೋಮಿಕ್ ಮಾಸ್ 16 ಇದೆ. ಓಕೆ, ಅನದರ್ ಒನ್ ನೈಟ್ರೋಜನ್ದು ಅಟೋಮಿಕ್ ಮಾಸು 14 ಬರುತ್ತೆ. ಹಾಗಾದರೆ ಇಟ್ ಮೀನ್ಸ್ ಇದರ ಅರ್ಥ ಏನಪ್ಪ ಅಂದರೆ, ಅವರೇಜ್ ಮಾಸ್ ಆಫ್ ನೈಟ್ರೋಜನ್ ಆಟಮ್ ಈಸ್ 14 times heavier than the 1 by 12th ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ಹೇಳ್ತೀವಿ. ಇದು ಅಟೋಮಿಕ್ ಮಾಸ್ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್.